ನಮ್ಮೆಲ್ಲರಿಗೂ ಪ್ರೇರಣೆಯೂ ಹೌದು. ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಸಂಕೇತ. ಇವರು ಟೀಚರ್ ಆಗಿದ್ರು, ಅವರು ಟೀಚರ್ ಆಗಿದ್ರು. ಇವರುಗಳ ಇವತ್ತು ಉಡುಗೊರೆಯಾಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಇವರು ಅವತ್ತು ಕೊಟ್ಟ ಶಿಕ್ಷಣದಿಂದ ನಾನು ಇವತ್ತು ಅಲ್ಲಿ ಕೆಲಸ ಮಾಡ್ತಿದ್ದೆ. ಹೊಣೆಗಾರಿಕೆ ಮತ್ತು ನಮ್ಮ ಜವಾಬ್ದಾರಿಗಳನ್ನು ನೆನಪಿಸುತ್ತಾರೆ. ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮುಖ್ಯ ಅತಿಥಿಯಾಗಿ ಸ್ಥಾನವನ್ನು ಚಂದಗಾಣಿಸಿಕೊಟ್ಟ ನಮ್ಮ ಶಿಕ್ಷಣ ಪ್ರೇಮಿಗಳು, ಸದಾ ವಿದ್ಯಾರ್ಥಿಗಳಿಗಾಗಿ ಮಿಡಿಯುವ ಮನಸ್ಸು ಇವರದು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮಕ್ಕಳಿಗೆ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ, ನಾನು ಇಲ್ಲೇ ಕಲ್ತವ. ಶಾಲೆಗೆ ಬೇಕಾದ ಏನಾದರೂ ಕೊಟ್ಟಿಗೆ ಟೀಚರ್ ಹೇಳಿದರೆ ನಾನು ಕೊಡ್ತೇನೆ. ಅದಕ್ಕಾಗಿ ನೀವು ಶಾಲೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಟೀಚರ್ ಹೇಳ್ಕೊಡ್ತಾರೆ, ಅದು ನೀವು ಸ್ವಲ್ಪ ಜವಾಬ್ದಾರಿಯಿಂದ ಒಳ್ಳೆ ರೀತಿಯ ಮಕ್ಕಳನ್ನು ನೋಡಬೇಕು. ಮೊದಲು ಕನ್ನಡಾಂಬೆಗೆ ವಂದಿಸುತ್ತಾ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹನೀಯರನ್ನು ಗೌರವಿಸುತ್ತಾ. Good morning everyone. Today we are here to celebrate the independence of our country. ಅಂಜನೆ ಜೋಗುಳು ఆయన ಶುಚಿತ್ವವನ್ನು ಕಾಪಾಡೋದು, ఒక ಇಲ್ಲಾಡ್ಲ ಶುಚಿತ್ವವನ್ನು ಕಾಪಾಡೋದು, ఒక ಅಪ್ಪೆಮ್ಮನಿಗೆ ಗೌರವ ಕೊಟ್ಟು, ಗುರು ಹಿರಿಯರಿಗೆ ಗೌರವ ಕೊಟ್ಟು ಬಾಲವನ್ನು ಮಾಡ್ತೀನಿ ಅನ್ನೋ ಜಾಸ್ತಿ ಅವೇನು ಹಿರಿಯರ ನಂತರವೇ ನೀವು ಕೂಡ ಒಂದು ದೇಶಕ್ಕೆ ಮಾದರಿಯಾಗಿ ಕಾಣಬೇಕು ಅಂತ ನನ್ನ ಆಸೆ. ನಮ್ಮ ಕನ್ನಡ ಶಾಲೆಯಲ್ಲಿ ಕಲಿತವರು ಎಷ್ಟೆಷ್ಟೋ ಮಂದಿ ಎಲ್ಲೆಲ್ಲೂ ದೊಡ್ಡ ದೊಡ್ಡ ಆಫೀಸರ್ ಆಗಿ, ಇಂಜಿನಿಯರ್ ಆಗಿ ಎಲ್ಲ ಹೊರದೇಶದಲ್ಲಿದ್ದಾರೆ. आदरणीय मुख्य अतिथि, प्रधानाचार्य, शिक्षक, मेरे प्यारे साथियों और छात्रों, आज हमें सब यहाँ 15 अगस्त स्वतंत्रता दिवस मनाने के लिए एकत्र हुए हैं. यह दिन हमारे देश के लिए बहुत महत्वपूर्ण है. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶವನ್ನು ಕಾಯುತ್ತಿರುವ ನಮ್ಮ ಸೇನೆಯ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ, ನಿಸ್ವಾರ್ಥ ತ್ಯಾಗವನ್ನು ನೆನಪಿಸುವ ದಿನವಾಗಿದೆ ಎಂದು ತಿಳಿಸುತ್ತಾ, Independence Day of our great nation. On this auspicious occasion, I feel honored to speak a few words about the significance of this day and pay tribute to the brave souls who have fought for our freedom. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನಮ್ಮ ಮೈಸೂರು ಮೆರೆದಿದೆ ಓಡುವ, ಜಯ ಜಯವಾಗಲೆಂದು ನಾವು ಹಾಡುವ. ಪಾಠಿಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾನು ಭಾರತದ ಯುವಜನತೆಯ ಕುರಿತು ಮಾತನಾಡುತ್ತೇನೆ. ಯುವಜನತೆ ಎಂದರೆ ಭಾರತದ ನಿರ್ಮಾಣ ವಸ್ತು. ಶಿಲ್ಪಿಗಳಿದ್ದಂತೆ ಇದೇ ಕಾರಣಕ್ಕೆ ಇಂದಿನ ಮಕ್ಕಳೇ ಮುಂದಿನ leaders like Gandhiji, Nehruji and Subhash Chandra Bose are our heroes. Because of them, we are free today. We must thank them from our hearts. Love our country. India is a beautiful country. We should keep it clean and green. Let us make our country proud. Happy Independence Day.